ಅದರಲ್ಲಿ ನೋಡಿ ಇವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ, ಪಶ್ಚಿಮ ಬಂಗಾಳದಿಂದ. ಅದೇ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರನ್ನ ನೋಡಿ ಎಲ್ಲ ಕಲ್ತ್ಕೊಬೇಕು. ಅದು ಇದು ಅಂತೆಲ್ಲ ಮಾತಾಡ್ತಾರಲ್ಲ, ಬದುಕೋದಕ್ಕೆ ಇಂಗ್ಲೀಷ್ ಬೇಕು. ಅದನ್ನು ನಾವು ಎಲ್ಲಿ ಬಂದಿರ್ತೀವಿ ಆ ಭಾಷೆನ ಗೌರವಿಸೋ ಜೊತೆಗೆ ಕಲಿಬೇಕಲ್ಲ. ನಿಮ್ಮ ಹೆಸರೇನು? ರೋಸಿ. ಗ್ರೇಟ್. ಫುಲ್ ಸ್ಮೈಲಿಂಗ್ ಇವತ್ತು. ಎಸ್, ಹಾಯ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ನಾವಿವತ್ತು ಸೆಲ್ಫ್ ಗ್ರೂಮಿಂಗ್ ಹೋಗ್ತಾ ಇದ್ದೀವಿ. ನಾನೆಲ್ಲೂ ಹೋಗ್ತಿಲ್ಲ, ಇವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಮಂತ್ಲಿ ಟ್ಯಾಕ್ಸ್ ಎಷ್ಟಾಗ್ತಾಳೆ ಅಂತ ಈಗ ಗೊತ್ತಾಗುತ್ತೆ ನಿಮಗೆ. ಬನ್ನಿ, ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಎಲ್ಲೋ ಗೊತ್ತಿಲ್ಲ. ಇವಳು ಹೇರ್ಸ್ಗೆ, ಇವಳು ಬ್ಯೂಟಿಗೆ, ಇವಳು ಮೇಕಪ್ಗೆ ಟ್ಯಾಕ್ಸ್ ಅಂತೂ ಎವ್ರಿ ಮಂತ್ ಕಟ್ತಿರ್ತೀನಿ. ಯಾರಾದರೂ ಕೇಳಿಸ್ಕೊಂಡು ನಿಜ ಅಂತ ಹೇಳಬೇಕು. ನಾನು ಎಷ್ಟು ಸಿಂಪಲ್, ಎಷ್ಟು ನ್ಯಾಚುರಲ್ ಬ್ಯೂಟಿ ನಿಮಗೆ ಗೊತ್ತಿದೆ ಅಲ್ವಾ. ಹಿಂಗೆ ಚೆನ್ನಾಗಿ ಕಾಣಲ್ಲ, ಹಿಂಗೆ ಹಾಕಿದ್ರೇ ಚೆನ್ನಾಗಿರತ್ತೆ. Uncle, weather is very hot. Why you are wearing? Just for that protection only. ಇದು ಆಕ್ಚುಲಿ ಚೆನ್ನಾಗಿರೋದು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತಿನ ನಮ್ಮ ಹೊಸ ವ್ಲಾಗ್ನಲ್ಲಿ ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ಐ ಥಿಂಕ್ ಇದು ಅಪ್ಲೋಡ್ ಆಗ್ಬೇಕಾದ್ರೆ ಎಷ್ಟನೇ ವ್ಲಾಗ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಅಂತಾರಲ್ಲ, ನೋಡಿ ಇದು ಪಕ್ಕಾ ಹೌದು. ನೋಡಿ, ಊರಲ್ಲಿ ಎಲ್ಲರೂ ಬಿಂದಿಗೆ ಹಿಡ್ಕೊಂಡು ನೀರಿಗೆ ಬರ್ತಾ ಇದ್ದು, ಇವಾಗ ಬಾಟಲ್ ಹಿಡ್ಕೊಂಡು ನೀರಿಗೆ ಬರ್ತಾ ಇದ್ದೀವಿ ಅಷ್ಟೇ. ಸೇಮ್ ಅದೇ ಸಿಚುಯೇಷನ್ನು. ಅವ್ರವ್ರ ಇಷ್ಟ, ಜೀವನ ಇಷ್ಟೇ ಗುರು. ಆದ್ರೆ ನಾವಿವತ್ತು ಫಾರ್ ದ ಫಸ್ಟ್ ಟೈಮ್ ಸೆಲ್ಫ್ ಗ್ರೂಮಿಂಗ್ ಅಂದ್ರೆ ನಂದಿನಿ ಏನೋ ರೆಡಿ ಆಗ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಸರಿ ಆಯ್ತು ಬಾಮ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ನಿಂದ ರಾಜರಾಜೇಶ್ವರಿ ಹಾಸ್ಪಿಟಲ್ ಹತ್ರ ಇರುವಂತಹ ಹರ್ ಐನೆಸ್ ಅನ್ನುವಂತಹ ಒಂದು ಬ್ಯೂಟಿ ಸಲೂನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೇನ್ ಸರ್ವಿಸ್ ತಗೊಳ್ತಾಳೋ ನನ್ಗಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಒಂದು ಟ್ಯಾಕ್ಸ್ ವಿಡಿಯೋ ಅಂತ ಹೇಳ್ಬೋದು. ಬಂಪರ್ ಭರ್ಜರಿ ಟ್ಯಾಕ್ಸ್ ಹಾಕೋದಿಕ್ಕೆ ನಂದಿನಿಯವರು ರೆಡಿಯಾಗಿ ಫುಲ್ ಜೋಶಲ್ಲಿ ನನ್ನ ಹತ್ರ ಮಾತಾಡ್ಕೊಂಡು ಗಾಡಿ ಓಡಿಸ್ತಾನೆ ಅಂತೂ ಇಂತೂ ಹರ್ ಐನೆಸ್ ಸಲೂನ್ ಹತ್ರ ಕರ್ಕೊಂಡು ಹೋದ್ರು. ಸೊ ಹರ್ ಐನೆಸ್ ಸಲೂನ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಗೂಗಲ್ ರೇಟಿಂಗ್ಸ್ ಕೂಡ ಇತ್ತು ಅಂಡ್ ಅಫೋರ್ಡಬಲ್ ಪ್ರೈಸ್ ಅಂತ ಅನಿಸ್ತು. ನಾವಿವತ್ತು ಬಂದಿರೋದು ಸೆಲ್ಫ್ ಗ್ರೂಮಿಂಗ್ ನಂದಿನಿಗೆ ಕೆರಿಟಿನ್ ಮಾಡಿಸೋಣ ಅಂತ. ನಿಮ್ದು ಅವರು? ಹೌದಾ, ರೆಡಿ ಆಗ್ತಾ ಇದ್ದಾರೆ. ಅದರಲ್ಲಿ ನೋಡಿ ಇವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ, ಪಶ್ಚಿಮ ಬಂಗಾಳದಿಂದ. ಅದೇ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರನ್ನ ನೋಡಿ ಎಲ್ಲ ಕಲ್ತ್ಕೊಬೇಕು. ಅದು ಇದು ಅಂತೆಲ್ಲ ಮಾತಾಡ್ತಾರಲ್ಲ, ಬದುಕೋದಕ್ಕೆ ಇಂಗ್ಲಿಷ್ ಬೇಕು. ಅದನ್ನ ನಾವ್ ಎಲ್ಲಿ ಬಂದಿರ್ತೀವಿ ಆ ಭಾಷೆನ ಗೌರವಿಸೋ ಜೊತೆಗೆ ಕಲಿಬೇಕಲ್ಲ. ನಿಮ್ಮ ಹೆಸರೇನು? ರೋಸಿ. ಗ್ರೇಟ್. ನಮ್ಮ ಕನ್ನಡಿಗರ ಪರವಾಗಿ ನಿಮ್ಗೊಂದು ಆಕ್ಟ್ಸ್ ಆಫ್ ಯು. ಹಾ, ಇವಾಗ ನನ್ನ ಹೇರ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಹೇಳಿ. ಮುಂಚೆ ಏನ್ ಮಾಡಿಸಿದೀರಾ ನೀವು? ಆಕ್ಚುಲಿ ಕೆರಾಟಿನ್ ಮಾಡಿಸಿದ್ದೀರಾ. ಎಷ್ಟು ತಿಂಗಳಾಗಿದೆ? ಡಿಸೆಂಬರ್ ಎಂಡಲ್ಲಿ ಮಾಡಿಸಿದ್ದು. ಡಿಸೆಂಬರ್. ಸೊ ಈಗ ಏನ್ ಇದೆ ಅಂದ್ರೆ ನಾನ್ ಮತ್ತೆ ಕೆರಾಟಿನ್ ಮಾಡಿಸ್ಬೇಕು ಅಂತ. ಅಂದ್ರೆ ಫ್ರಂಟ್ ಇದೆಯಲ್ಲ ಅದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಸಿ, ಆಮೇಲೆ ಹಿಂದೆ ಎಲ್ಲ ಯು ಶೇಪ್ ಮಾಡಿಸೋಣ ಅಂತ. ಓಕೆ, ಹೇರ್ ಕಟ್ ಮಾಡಿಸಿ, ಕೆರಾಟಿನ್ ಮಾಡಿಸಿ ಹೇರ್ ಕಟ್ ಮಾಡ್ಬೇಕು ನೀವು? ಅಂದ್ರೆ ಯೂಶುವಲಿ ಅದು ಕೆರಾಟಿನ್ ಮಾಡೇ ಮಾಡ್ತಾರಲ್ಲ. ಓಕೆ, ಸೊ ನಿಮ್ಗೆ ಇದು ಎಷ್ಟು ಸ್ಟಾರ್ಟ್ ಮಾಡ್ತೀರಾ? ಹೌದಾ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದಾ? ಆಮೇಲೆ ಲೆಂತ್ ಎಷ್ಟಿದೆ ಅಷ್ಟೇ ಇರ್ಲಿ. ಸ್ಪ್ಲಿಟ್ ಇದೆಯಲ್ಲ. ಓಕೆ, ಸರಿ. ಬೇರೆ ಬೇರೆ ಮತ್ತೆ ರೂಟ್ ಟಚ್ ಅಪ್ ಇದೆ. ಹೇರ್ ಕಲರ್? ಹೇರ್ ಕಲರ್ ಬ್ಲಾಕ್. ವೈಟ್ ಹೇರ್ ಬಂದ್ಬಿಟ್ಟಿದೆ, ಏನ್ ಮಾಡೋದು? ಅಮೋನಿಯಾ ಫ್ರೀ ಮಾಡ್ಲಾ ಇಲ್ಲ ವಿತ್ ಅಮೋನಿಯಾ? ಅಮೋನಿಯಾ ಫ್ರೀನೇ ಮಾಡಿ. ಏನ್ ಡಿಫ್ರೆನ್ಸ್ ಅದಕ್ಕೂ? ಅಮೋನಿಯಾ ಫ್ರೀ ಅಂದ್ರೆ ನಿಮ್ಗೆ ಸ್ವಲ್ಪ ಲೆಸ್ ಕೆಮಿಕಲ್ ಇರುತ್ತೆ, ಸ್ಕ್ಯಾಲ್ಪ್ ಎಲ್ಲ ಬರ್ನ್ ಆಗಲ್ಲ. ಸೊ ಆ ತರ ಚೆನ್ನಾಗಿದೆ. ಒಟ್ಟು ಟೋಟಲ್ 2 ಕೆಮಿಕಲ್ ಇದ್ದೇ ಇರುತ್ತೆ, ಇಲ್ಲ ಅಂದ್ರೆ ಅದು ನ್ಯಾಚುರಲ್ ಏನು ಇರಲ್ಲ. ಓಕೆ, ಸರಿ ಹೇಳಿ ಸರ್. ಆಕ್ಚುಲಿ ನೀವೇ ಓನರ್? ಇಲ್ಲ ಇಲ್ಲ, ಓನರ್ ಬೇರೆ. ಯಾವುದು? ನೀವೇ ಹಿಂಗೆ ಅಂದ್ರೆ ನಿಮ್ ಓನರ್ ಇನ್ನೆಂಗೆ? ಓನರ್ ಕಳ್ಸ್ಲಾ? ಫೋನ್ ಮಾಡ್ಲಾ? ಬೇಡ, ನಿಮ್ ಓನರ್ನಾದ್ರೂ ಒಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಕೋತೀನಿ, ಅವ್ರ ಪ್ರೊಫೈಲ್ ಹೇಳಿ. ಇಂಟರ್ವ್ಯೂ ಇರ್ಬೇಕಲ್ವಾ ಎಲ್ಲಾ ಕಡೆ, ಎಲ್ಲಾ ಸಂಸ್ಥೆಲೂ ತುಂಬಾ ಕ್ಲಿಕ್ ಆಗುತ್ತೆ. ಹೌದು.
ಆ್ಯಕ್ಚುಲಿ ಇದು ಬಂದು ಫೀಮೇಲ್ ಕಂಟೆಂಟು. ನಾನು ಫಾರ್ ದ ಫಸ್ಟ್ ಟೈಮ್ ಮೇಲು ಕಂಪ್ಲೀಟಾಗಿ ಈ ಸಲೂನ್ನಲ್ಲಿ ಏನೇನಾಯಿತು ನಂದಿನಿಗೆ, ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ರು, ಕೆರಿಟಿನ್ ಟ್ರೀಟ್ಮೆಂಟ್ ಹೆಂಗೆ ನಡೀತು ಅಂತ ಕಣ್ಣಾರೆ ನೋಡೋದ್ರಿಂದ ಈ ವಿಡಿಯೋನ ನಾನೇ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅವಳು ನಂದಿನಿ ಹೇರ್ಸ್ಗೆ ಬಂದ್ಬಿಟ್ಟು ಹೇರ್ ಸ್ಪಾ ಮಾಡಿದ್ರು. ಆ್ಯಕ್ಚುಲಿ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಆ್ಯಂಡ್ ಎಲ್ಲೂ ಕೂಡ ವೆಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಅವರು ನನಗೆ ಫಸ್ಟ್ ಹೇಳಿದ್ದು ಕೂಮ್ ಮಾಡಿ ಹೇರ್ ಹೇಗಿದೆ, ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ನೋಡಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಂದಿನಿ ಹೇರ್ಸ್ ಡ್ಯಾಮೇಜಸ್ ಎಲ್ಲಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟು ಆ ಕೆರಿಟಿನ್ ಟ್ರೀಟ್ಮೆಂಟ್ಗೆ ಬೇಕಾದಂತಹ ಸೊಲ್ಯೂಷನ್ನ ಹಾಕ್ಕೊಂಡು ಹೇರ್ಸ್ನ ಡಿವೈಡ್ ಮಾಡಿದ್ರು. ಸೊ ಹೇರ್ನ ಡಿವೈಡ್ ಮಾಡಿದ ನಂತರ ಆ ಕೆರಿಟಿನ್ ಇದನ್ನು ಅಪ್ಲೈ ಮಾಡ್ತಾ ಬಂದರು. ಆ ಕೆರಟಿನಲ್ಲಿ ಒರಿಜಿನಲ್ ಆಗಿ ಕೆರಟಿನ್ ಅಂತಲೇ ಒಂದು ಬರುತ್ತೆ, ಹೇರ್ ಸ್ಮೂತ್ನಿಂಗು ಮತ್ತು ಹೇರ್ ಸ್ಪಾ ಹಾಗೆ ಹೇರ್ ಪ್ರೋಟೀನ್ ಕೇರ್ ಅಂತಲೂ ಹೇಳ್ತಾರೆ. ಬಟ್ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಾವಂತೂ ನಮ್ಮ ಅಪ್ಪನ ಕಾಲದಿಂದ ಆಗಲಿ ನಮ್ಮ ಅಜ್ಜಿ ಕಾಲದಿಂದ ಆಗಲಿ ಯಾರೂ ಇದನ್ನೆಲ್ಲ ಮಾಡಿಸ್ಲಿಲ್ಲ. ಆದರೆ ಮಾಡ್ತಾ 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 ಹೆವಿ ಹೊಗೆ ಬರ್ತಿದೆ ನೋಡಿ. ಈ ಹೊಗೆ ನೋಡಿದ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಯಾವ ಮಟ್ಟಕ್ಕೆ ಹೇರು ಡ್ಯಾಮೇಜ್ ಆಗುತ್ತಾ ಅಥವಾ ಹೇರು ಇದರಿಂದ ಟ್ರೀಟ್ಮೆಂಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೈಂಟಿಫಿಕ್ಕಾಗಿ ಹೆಂಗೆ ಕೆಲಸ ಮಾಡುತ್ತೋ, ಆದರೆ ನೋಡೋರಿಗೆ ಮಾತ್ರ ಅನ್ನಿಸ್ತಾ ಇರುತ್ತೆ ಕೂದಲು ಸುಟ್ಟು ಹೋಗ್ತಾ ಇದೆ ಅಂತ ಹೇಳಿ. ಬಟ್ ಒಂದು ಒಳ್ಳೆ ಶೈನಿ ಫೀಲಿಂಗ್ ಬಂದಿತ್ತು. ಅದಾದಮೇಲೆ ಕೆರಿಟಿನ್ ಟ್ರೀಟ್ಮೆಂಟ್ ಮುಗಿದ ನಂತರನೂ ಕೂಡ ಇವರು ನಮಗೆ ಕಂಪ್ಲೀಟಾಗಿ ಹೇರ್ನ ವಾಶ್ ಮಾಡಿದ್ರು. ಮತ್ತು ಸೊ ಹೇರ್ ವಾಶ್ ಮಾಡ್ತಾ ಮಾಡ್ತಾ ನಂದಿನಿಗೆ ಅದೇನು ಹಾರ್ಡ್ನೆಸ್ ಫೀಲ್ ಆಯಿತು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಂದಿನಿ ಇಲ್ಲ ತುಂಬ ಸಿಲ್ಕಿ ಇದ್ದಿದ್ದು ಹೇರ್ಸು ರಫ್ ಆಗ್ತಾ ಇದೆ, ಸೊ ಹಾಗಾಗಿ ವಾಟರ್ ಸ್ವಲ್ಪ ಪ್ಯೂರಿಫೈ ವಾಟರ್ ಯೂಸ್ ಮಾಡಿ ಅಂತ ಹೇಳಿದ್ರಿಂದ ಸೊ ಒಂದು 5 to 10 minutes ಒಳಗಡೆ ಕಂಪ್ಲೀಟಾಗಿ ವಾಟರ್ನ ಯೂಸ್ ಮಾಡಿ ಪ್ಯೂರಿಫೈ ವಾಟರ್ನಲ್ಲೇ ಹೇರ್ ವಾಶ್ ಮಾಡಿಕೊಟ್ರು. ಅಷ್ಟೇ ಅಲ್ಲ, ಈ ಸಲೂನ್ನಲ್ಲಿ ಎಲ್ಲ ಮುಗಿದ ಮೇಲೆ ಕಂಪ್ಲೀಟ್ ಸ್ಪ್ಲಿಟ್ ಹೇರ್ಸ್ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಹೇರ್ನ ಅಂದರೆ ನೆಕ್ಸ್ಟ್ ಗ್ರೋತ್ ಚೆನ್ನಾಗಾಗಬೇಕು ಅಂತ ಹೇಳಿ ಕ್ಲೀನಾಗಿ ಕೇರ್ ತೊಗೊಂಡ್ರು ಅಂತ ಹೇಳ್ಬೋದು. ಲಿಟ್ರಲಿ ಹ್ಯಾಟ್ಸ್ ಆಫ್, ಒಳ್ಳೆ ಟ್ರೀಟ್ಮೆಂಟು. ಬಟ್ 3 hours ಹಿಡಿತು ಇದು ಕಂಪ್ಲೀಟ್ ಆಗೋದಕ್ಕೆ. ಫೈನಲ್ಲಿ ನೋಡ್ಬೋದು ನೀವು ನನ್ನ ಲುಕ್ಕು ಹೇಗಿದೆ ಅಂತ ಹೇಳಿ. ಆದರೆ ಒಂದು ವಿಷಯ ಏನು ಬೇಜಾರು ಗೊತ್ತಾ, ಹೇರ್ ತುಂಬ ಚೆನ್ನಾಗಿ ಬಂದಿದೆ, ಆದರೆ 3 hours ಕಾಯಬೇಕಲ್ಲ, ಹೊಟ್ಟೆ ಚಿರುಚಿರು ಅಂತ ಇದೆ. ಹಾಗಾಗಿ ಬೇಗ ಮಾಡಿ ನನಗೆ ಅಂತ ಹೇಳಿ 2-3 ಜನ ಸೇರಿಕೊಂಡು ಹೇರ್ ಕೆರಟಿನ್ ಮಾಡಿದರು. ಪ್ರೋಟೀನ್ ಟ್ರೀಟ್ಮೆಂಟು ತುಂಬ ಸಖತ್ತಾಗಿತ್ತು, ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಬಟ್ಟೆ ಅವ್ರಿಗೆ, ನನಗೆ ಎಂತ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಎಂಜಾಯ್ ಮಾಡಿಕೊಂಡು ಇಲ್ಲಿರೋ ಸ್ಟಾಫ್ ಜೊತೆ ವರ್ಕ್ ಮಾಡಿದರು. ಆಲ್ರೆಡಿ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಮಚ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆ, ಊಟ ಮಾಡೋಣ, ಟೈಮ್ ಆಯ್ತಾ ಆಲ್ರೆಡಿ. ಪೇಮೆಂಟ್ ಮಾಡೋಣ, ಆಲ್ರೆಡಿ ಆಗಿದೆ. ಆಕಾಶ್ ನನಗೋಸ್ಕರ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಅವ್ರು ಫ್ರೂಟ್ಸೇ ತಂದಿರ್ತಾರೆ ಅಥವಾ ವೆಜಿಟೇಬಲ್ ತಂದಿರ್ತಾರೆ, ಇನ್ನೇನು ಮನೇಲೇನು ಅಡುಗೆ ಮಾಡ್ಕೊಂಡು ತಂದಿರಲ್ಲ. ನೋಡೋಣ ಏನು ತಂದಿದ್ದಾರೆ ಅಂತ. ಹೇಳಿಲ್ವಾ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಅಷ್ಟೇ, ಸದ್ಯ ಅಷ್ಟನ್ನಾದರೂ ಮಾಡ್ಕೊಡ್ತಾರಲ್ಲ ಪ್ರೀತಿಯಿಂದ. ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಆಕಾಶ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಇಲ್ಲ ನನಗೆ ಆಕಾಶ್ ಹೇಗಿದೆ ಹೇರ್ ಸ್ಟೈಲ್ ಏನು ಹೇಳಿಲ್ಲ, ಆದರೆ ಆಕಾಶ್ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಮನಸ್ಸಲ್ಲಿ ಎಷ್ಟು ಇದಿದೆ ಗೊತ್ತಾ, ಖರ್ಚು ಮಾಡಿಸ್ತಾ ಇದ್ದಾಳೆ ಅಂತ ನಿಮಗೆ ಗೊತ್ತಾ. ಆಕಾಶು ಡಿವೈಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಆದರೆ ಹೆಂಡತಿ ಮಕ್ಳ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಜಿಪುಣ ನನ್ನ ಗಂಡ. ಕೆರಿಟಿನ್ ಏನೋ ಮುಗೀತು, ಆದರೆ ನಮ್ಮ ಡಿಸ್ಕಷನ್ ಮುಗಿಲಿಲ್ಲ. ಯಾಕೆಂತಂದರೆ ಮಧ್ಯಾಹ್ನ ನಾನು 12 ಗಂಟೆಗೆ ಕರ್ಕೊಂಡೋಗಿ ಸಲೂನಿಗೆ ಬಿಟ್ಟವನು ಸರಿ ಸುಮಾರು ಸಲೂನಿಂದ ಆಚೆ ಬರೋದ್ರೊಳಗೆ ನಂದಿನಿ 6:15 ಆಗೋಗಿತ್ತು. ಸೊ ಅಷ್ಟೊತ್ತಿಗೆ ನಮಗೂ ಕೂಡ ಹೊಟ್ಟೆ ಹಸಿತು, ನಂದಿನಿಗೂ ಹೊಟ್ಟೆ ಹಸಿತು. ಸೊ ಇಬ್ಬರು ಕೂಡ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಹೋಟೆಲ್ಗೆ ಹೋಗಿ ಇಡ್ಲಿ, ಅದರಲ್ಲೂ ರವಾ ಇಡ್ಲಿ, ಹೆಲ್ತ್ ಕಾನ್ಶಿಯಸ್ ಇಂದ ಸೊ ಸಾಂಬಾರ್ ಜೊತೆಗೆ ಡಿಪ್ ಮಾಡಿ ತಿನ್ನುವಂಥ ಒಂದು ಅಭ್ಯಾಸ ಮುಂಚೆಯಿಂದನೂ ಇಬ್ಬರಿಗೂ ಇದೆ. ಸೊ ಹಾಗಾಗಿ ಸೇಮ್ ರೊಟೀನನ್ನು ಇಲ್ಲೂ ಫಾಲೋ ಮಾಡಿದ್ವಿ. ಏನಕ್ಕಪ್ಪ ಅಂತಂದರೆ ನಾವು ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕು ಅಂತ ಅನ್ನಿಸ್ದಾಗೆಲ್ಲ ಈ ರೀತಿ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಅದು ಎಲ್ಲಿ ಟ್ರ್ಯಾಕ್ ತಪ್ಪುತ್ತೋ ಗೊತ್ತಿಲ್ಲ, ಮತ್ತೆ ಅದೇ ಆಯಿಲಿ ಫುಡ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಏನೇ ಇರಲಿ, ಈ ಕೆರಿಟಿನ್ ಇವತ್ತು ಮಾಡಿಸಿದ್ದು ನೀವು ನೋಡಿದ್ರಲ್ಲ, ಹೆಚ್ಚು ಕಡಿಮೆ 10,000 ಚಾರ್ಜ್ ಮಾಡಿದ್ರು.
ಬಟ್ ಹೇರ್ ಅಂತೂ ಯಾವ ಮಟ್ಟಕ್ಕೆ ಇದು ಮಾಡಿಸಿ ಅಕಸ್ಮಾತ್ ರೆಗ್ಯುಲರ್ ಆಗಿ ನೀವು ಕೆರಿಟಿನ್ ಟ್ರೀಟ್ಮೆಂಟ್ನ ರೊಟೀನ್ ಆಗಿ ನಿಮ್ಮ ಡೈಲಿ ಲೈಫಲ್ಲಿ ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ಹೇರು ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಇದೊಂದು ರೀತಿ ದುಡ್ಡು ಮಾಡೋದಕ್ಕೆ ಹೊಸ ಥರ ಟೆಕ್ನಿಕ್ ಅಂತ ಹೇಳ್ಬೋದು. ಹೌದು, ಅದರಿಂದ ಪ್ಲಸ್ಸು ಇದೆ ಮೈನಸ್ಸು ಇದೆ. ಪ್ಲಸ್ ಅಂತ ಹೇಳಿದ್ರೆ ನಿಮಗದು ಒಳ್ಳೆ ಶೈನಿ ಫೀಲ್ ಕೊಡುತ್ತೆ, ಸಿಲ್ಕಿ ಅಂಡ್ ಸ್ಮೂತ್ ಆಗಿರುತ್ತೆ. ಅದಕ್ಕೆ ಅವರು ಪ್ರೋಟೀನ್ ಕೇರ್ ಅಂತ ಹೇಳ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಅದನ್ನ ಕಂಟಿನ್ಯೂಸ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಹೇರು ಮುಂಚೆಗಿಂತ ಜಾಸ್ತಿ ಕೆರಿಟಿನ್ ಮಾಡಿಸಿದ ಮೇಲೆ ಬಿಟ್ಟ ಮೇಲೆ ತುಂಬಾನೇ ಡ್ಯಾಮೇಜ್ ಆಗುತ್ತೆ.